if tan a plus b is equal to root 3, tan a minus b is equal to 1 by root 3, then a plus b is less than 0, greater than 0 degree, less than 90 degree. A greater than b, find a and b. ಈಗ ನಾವು a and b ಅನ್ನು find out ಮಾಡಬೇಕು. ಆನ್ಸರ್ tan a plus b ಅವ್ರು given is equal to root 3. tan a plus b ರೂಟ್ 3 ಅಂದರೆ ರೂಟ್ 3 ಯಾವಾಗ ಬರ್ತದೆ, ಟ್ಯಾನ್ 60 ಡಿಗ್ರಿ ಆಗುವಾಗ ರೂಟ್ 3 ಬರ್ತದೆ. ಹಾಗಾದರೆ ಟ್ಯಾನ್ ಎ ಪ್ಲಸ್ ಬಿ ಅಂದರೆ ರೂಟ್ 3, ಟ್ಯಾನ್ ಎ ಪ್ಲಸ್ ಬಿ ಯಾವಾಗ ರೂಟ್ 3 ಆಗ್ತದೆ, ಟ್ಯಾನ್ 60 ಡಿಗ್ರಿಯಲ್ಲಿ. ಹಾಗಾದರೆ ಎ ಪ್ಲಸ್ ಬಿ ಅಂದರೆ ಟ್ಯಾನ್ ಬೇಡ, ಈಗ 60, ನಮಗೆ ಎ ಪ್ಲಸ್ ಬಿ ಬೇಕು. ಅದೇ ಇದು ಫಸ್ಟ್ ಇಕ್ವೇಷನ್ ನಂಬರ್ 1. ಎ ಪ್ಲಸ್ ಬಿ ಅಂದರೆ 60. ಟ್ಯಾನ್ ಹಾಗೆ ಟ್ಯಾನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1 ಬೈ ರೂಟ್ 3. ಟ್ಯಾನ್ ಎ ಮೈನಸ್ ಬಿ ಅಂದರೆ 1 ಬೈ ರೂಟ್ 3, ಟ್ಯಾನ್ 30 ಡಿಗ್ರಿಯಲ್ಲಿ ಬರ್ತದೆ. ಆಗ ಟ್ಯಾನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1 ಬೈ ರೂಟ್ 3 ಆದರೆ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ. ಇಕ್ವೇಷನ್ ನಂಬರ್ 2. ಈಗ ನಾವು ಆ್ಯಡಿಂಗ್ ಮಾಡಬೇಕು. ಇಕ್ವೇಷನ್ 1 ಆ್ಯಂಡ್ 2 ಆ್ಯಡಿಂಗ್ ಬೋತ್ ಸೈಡ್. ಎ ಪ್ಲಸ್ ಬಿ ಪ್ಲಸ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 60 ಪ್ಲಸ್ 30 ಡಿಗ್ರಿ. 30 ಬಿ ಕ್ಯಾನ್ಸಲ್ ಆಗ್ತದೆ. 2a ಇಸ್ ಈಕ್ವಲ್ ಟು 90 ಡಿಗ್ರಿ. ಎ ಇಸ್ ಈಕ್ವಲ್ ಟು 45. ಈಗ ಎದು ಆನ್ಸರ್ ಸಿಕ್ಕಿತ್ತು, ಎ ಇಸ್ ಈಕ್ವಲ್ ಟು 45. ಫ್ರಾಮ್ ಇಕ್ವೇಷನ್ 1 ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಮಾಡಬೇಕು. 45 ಅನ್ನು ಎ ಪ್ಲಸ್ ಯಾವುದಾದ್ರೂ ಇಕ್ವೇಷನ್ ತಗೊಂಡು 60. ಹಾಗಾದರೆ ಎ ಅಂದರೆ 45 ಪ್ಲಸ್ ಬಿ ಆನ್ಸರ್ ಸಿಗಬೇಕು ಇಸ್ ಈಕ್ವಲ್ ಟು 60. ಬಿ ಇಸ್ ಈಕ್ವಲ್ ಟು 15 ಡಿಗ್ರಿ. 15. So angle A is equal to 45 degree, angle B is equal to 15 degree. ಈಗ A is greater than B ಅವರು ಹೇಳಿದ ಪ್ರಾಬ್ಲಮ್ನಲ್ಲಿ ಈ ರೀತಿ ಸರಿ ಆಯಿತು. ನಾವು ನೆಕ್ಸ್ಟ್ ಕ್ವಶನ್. 1 plus tan theta plus secant theta ಬ್ರ್ಯಾಕೆಟ್ 1 plus cot theta minus cosec theta. ಈಗ ನಾವು 1 plus tan thetaವನ್ನು ಯಾವ ರೀತಿ ಬರಿಬೋದು, sin theta divided by cos theta ಅಂದರೆ tan theta, alternate form. ನೆಕ್ಸ್ಟ್ secant theta ಅಂದರೆ ರೆಸಿಪ್ರೋಕಲ್ ಆಫ್ cos theta, 1 by cos theta, ಬ್ರ್ಯಾಕೆಟ್ ಕ್ಲೋಸ್. ನೆಕ್ಸ್ಟ್ 1 ಪ್ಲಸ್ ಕಾಟ್ ಥೀಟಾವನ್ನು ಟ್ಯಾನ್ ಥೀಟಾದ ಆಪೋಸಿಟ್ ಆಗಿ ಬರೀಲಿಕ್ಕೆ, ಕಾಸ್ಟ್ ನೆನಪಿಡಲಿಕ್ಕೆ ಟ್ಯಾನ್ ಥೀಟಾ ಅಂದರೆ ಸೈನ್ ಥೀಟಾ ಕಾಸ್ ಥೀಟಾ, ಕಾಟ್ ಥೀಟಾ ಅಂದರೆ ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ ಅಂದರೆ ಕಾಟ್ ಥೀಟಾ ಬರ್ತದೆ ಫಾರ್ಮುಲಾದಲ್ಲಿ. ಕೊಸಿಕ್ ಥೀಟಾ ಅಂದರೆ 1 ಬೈ ಸೈನ್ ಥೀಟಾ. ನೆಕ್ಸ್ಟ್ ಇದನ್ನು ಕಾಸ್ ಥೀಟಾ ಕಾಮನ್ ಫ್ಯಾಕ್ಟರ್ ಆಯಿತು ಕೆಳಗೆ. ಇಲ್ಲಿ ಕಾಸ್ ಥೀಟಾ ಪ್ಲಸ್ ಕಾಮನ್ ಫ್ಯಾಕ್ಟರ್ನ ಮಲ್ಟಿಪ್ಲಿಕೇಶನ್ ಮಾಡುವ ಕಾಸ್ ಥೀಟಾ, 1 ಇಂಟು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ 1 ಡಿವೈಡ್ ಬೈ ಕಾಸ್ ಥೀಟಾ ಕಾಮನ್ ಫ್ಯಾಕ್ಟರ್. ಇದರಲ್ಲಿ ಸಹ ಹಾಗೆ ಸೈನ್ ಥೀಟಾ ಇದು. ನೆಕ್ಸ್ಟ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1. ಈಗ ಇದನ್ನು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾವನ್ನು ನಾವು ಸಿಂಪ್ಲಿಫೈ ಮಾಡಬೇಕು. ಪ್ಲಸ್ 1 ಉಂಟು, ಇಲ್ಲಿ ಮೈನಸ್ 1 ಉಂಟು. ಕಾಸ್ ಥೀಟಾ ಸೈನ್ ಥೀಟಾ ಯಾವ ಫಾರ್ಮುಲಾದಲ್ಲಿ ಉಂಟು, ಎ ಪ್ಲಸ್ ಬಿ ಎ ಮೈನಸ್ ಬಿ ಆ ಫಾರ್ಮುಲಾದಲ್ಲಿ ಉಂಟು. ಇದು ಫುಲ್ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾವನ್ನು ಎ ತಗೊಂಡ್ರೆ ಪ್ಲಸ್ ಬಿ ಅಂದರೆ 1. ಅದೇ ರೀತಿ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾವನ್ನು ಎ ತಗೊಂಡ್ರೆ ಬಿ ಅಂದರೆ ಇಲ್ಲಿ ಸಹ 1. ಆಗ ಎ ಪ್ಲಸ್ ಬಿ ಎ ಮೈನಸ್ ಬಿ, ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದರೆ ಅದರ ಫಾರ್ಮುಲಾ ಅಂತ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಆಗ ನಾವು ಬರೆಯುವಾಗ ಇದಕ್ಕೆ ಆ ರೂಲ್ಸ್ ಅಪ್ಲೈ ಮಾಡಬೇಕು. ಕಾಸ್ ಪ್ಲಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಪ್ಲಸ್ 1 ಇದ್ದಲ್ಲಿ ಬಿ ಇದ್ದಲ್ಲಿ 1 ಉಂಟು, ಆಗ ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದ್ದಲ್ಲಿ ಮೈನಸ್ 1 ಸ್ಕ್ವೇರ್ ಹಾಗೆ ಬರೀಬೇಕು. ಡಿವೈಡ್ ಬೈ ಸೈನ್ ಥೀಟಾ ಕಾಸ್ ಥೀಟಾ ಕಾಮನ್ ಫ್ಯಾಕ್ಟರ್ ಇದು ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಸೈನ್ ಸ್ಕ್ವೇರನ್ನು ಬಿಡಿಸಬೇಕು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರನ್ನು ಎಲ್ಲರಿಗೆ ಸಿಗುತ್ತುಂಟು ಆ ಫಾರ್ಮುಲಾ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎಂಥದ್ದು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆ ಫಾರ್ಮುಲಾನ ಹಾಕಬೇಕು. ಎ ಸ್ಕ್ವೇರ್ ಎ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಸೈನ್ ಥೀಟಾ ಕಾಸ್ ಥೀಟಾ 1 ಇಂಟು 1 ಮೈನಸ್ 1 ಡಿವೈಡ್ ಬೈ ಸೈನ್ ಥೀಟಾ ಕಾಸ್ ಥೀಟಾ. ಈಗ ಇಲ್ಲಿ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಎಷ್ಟು ಅಂತ ಗೊತ್ತುಂಟು ನಮಗೆ, 1 ಅಂತ. ಅದು ಅವರದ್ದು ಫಾರ್ಮುಲಾ. ನೆಕ್ಸ್ಟ್ ಉಳಿದದ್ದು ಪ್ಲಸ್ 2 ಸೈನ್ ಥೀಟಾ ಕಾಸ್ ಥೀಟಾ ಮೈನಸ್ 1 ಡಿವೈಡ್ ಬೈ ಸೈನ್ ಥೀಟಾ ಕಾಸ್ ಥೀಟಾ. ಇಲ್ಲಿ 1 ಕ್ಯಾನ್ಸಲ್ ಆಗ್ತದೆ, ಸೈನ್ ಥೀಟಾ ಕಾಸ್ ಥೀಟಾ ಇಷ್ಟು ಉಳೀತು, ಇದೆರಡು ಕ್ಯಾನ್ಸಲ್ ಆಯಿತು. ಈಗ ಉಳಿದದ್ದು 2. ಆನ್ಸರ್ 2. ಇವಾಲ್ವೇಟ್. ನೆಕ್ಸ್ಟ್ ಪ್ರಾಬ್ಲಮ್. ಸೈನ್ ಸ್ಕ್ವೇರ್ 63 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 27 ಡಿಗ್ರಿ ಡಿವೈಡ್ ಬೈ ಕಾಸ್ ಸ್ಕ್ವೇರ್ 17 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 73 ಡಿಗ್ರಿ. ಇದು ಕ್ವಶನ್. ಇದರ ಆನ್ಸರ್ ಸೈನ್ ಸ್ಕ್ವೇರ್ 63 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 27 ಡಿಗ್ರಿ ಡಿವೈಡ್ ಬೈ ಕಾಸ್ ಸ್ಕ್ವೇರ್ 17 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 73 ಡಿಗ್ರಿ. ಇದನ್ನು ಇವಾಲ್ವೇಟ್ ಮಾಡಬೇಕು. ಈಗ 63 ಡಿಗ್ರಿಯನ್ನು ಕಾಂಪ್ಲಿಮೆಂಟರಿ ಆ್ಯಂಗಲ್ ಆಗಿ ನಾವು ಫಾರ್ಮುಲಾ ಯೂಸ್ ಮಾಡಬೇಕು. ಅದು ಕಾಂಪ್ಲಿಮೆಂಟರಿ ಫಾರ್ಮುಲಾ ಯಾವುದು, ಕಾಂಪ್ಲಿಮೆಂಟರಿ ಆ್ಯಂಗಲ್ ಫಾರ್ಮುಲಾ ಸೈನ್ 90 ಡಿಗ್ರಿ ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ. ಅದೇ ಕಾಸ್ 90 ಡಿಗ್ರಿ ಮೈನಸ್ ಥೀಟಾ ಇದ್ದರೆ ಸೈನ್ ಥೀಟಾ. ಆಗ ಆ ಫಾರ್ಮುಲಾವನ್ನು ನಾವು ಯೂಸ್ ಮಾಡಬೇಕು.
ಈಗ ಸೈನ್ ಸ್ಕ್ವೇರ್ 63 ಡಿಗ್ರಿ ಈಸ್ ಈಕ್ವಲ್ ಟು ಸೈನ್ 90 ಡಿಗ್ರಿ. 63 ಯಾವಾಗ ಬರ್ತದೆ? -27 ಮಾಡುವಾಗ 63 ಬರ್ತದೆ. -27 ಡಿಗ್ರಿ ಹೋಲ್ ಸ್ಕ್ವೇರ್. ಇದು ಯಾಕೆಂದರೆ ಇಲ್ಲಿ ಸೈನ್ ಸ್ಕ್ವೇರ್ ಇದ್ದ ಕಾರಣ ನಾವು ಹೋಲ್ ಸ್ಕ್ವೇರ್ ಹಾಕಬೇಕು. ಪ್ಲಸ್ ಸೈನ್ ಸ್ಕ್ವೇರ್ 27 ಆ್ಯಸ್ ಇಟ್ ಈಸ್ ಡಿವೈಡ್ ಬೈ ಕಾಸ್ ಸ್ಕ್ವೇರ್ 17 ಅಂದರೆ ಕಾಸ್ 90 ಡಿಗ್ರಿಯಿಂದ ಮೈನಸ್ ಮಾಡುವಾಗ 73 ಆಗ್ತದೆ. ನಾವು 17 ಬರುವುದಾದರೆ 73 ಬರೀಬೇಕಾಗ್ತದೆ. ಆಗ 90 ಡಿಗ್ರಿ ಮೈನಸ್ 73 ಅಂದರೆ ಕಾಸ್ 17 ಬರ್ತದೆ. ಇದು ಸಾಗಿ ಸ್ಕ್ವೇರ್ ಇಂಟು ಅದಕ್ಕೆ ನೀವು ಹೋಲ್ ಸ್ಕ್ವೇರ್ ಹಾಕಬೇಕು. ಪ್ಲಸ್ ಕಾಸ್ ಸ್ಕ್ವೇರ್ 73. ನೆಕ್ಸ್ಟ್ ಈಗ ನಮಗೆ ಆ ಫಾರ್ಮುಲಾ ಯೂಸ್ ಮಾಡ್ಬೋದು. ಸೈನ್ 90 ಡಿಗ್ರಿ ಮೈನಸ್ ತೀಟಾ ಅಂದರೆ ಕಾಸ್ ತೀಟಾ. ಅದೇ ಈ ಫಾರ್ಮುಲಾ ಅಲ್ಲಿ ಅಪ್ಲೈ ಆಗ್ತದೆ. ಸೈನ್ 90 ಡಿಗ್ರಿ ಮೈನಸ್ 27 ಡಿಗ್ರಿ ಕಾಂಪ್ಲಿಮೆಂಟರಿ ಆ್ಯಂಗಲ್, ಆಗ ನಮಗೆ ಕಾಸ್ 27 ಡಿಗ್ರಿ ಆಗ್ತದೆ. ತೀಟಾ ಇದ್ದಲ್ಲಿ 27 ಇಂಟು ಕಾಸ್ 27 ಡಿಗ್ರಿ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ 27 ಡಿವೈಡ್ ಬೈ ಇಲ್ಲಿ ಸದಿ ಮೆಥಡ್ ಯೂಸ್ ಮಾಡೋದು, ಅಪ್ಲೈ ಮಾಡೋದು. ಕಾಸ್ 90 ಡಿಗ್ರಿ ಮೈನಸ್ 73 ಹೋಲ್ ಸ್ಕ್ವೇರ್ ಅಂದರೆ ಸೈನ್ 90 ಮೈನಸ್ ತೀಟಾ ಇಸ್ ಈಕ್ವಲ್ ಟು ಸೈನ್ ತೀಟಾ. ಇಲ್ಲಿ ಆ್ಯಂಗಲ್ ಕೊಟ್ಟಿದ್ದಾರೆ 73 ಡಿಗ್ರಿ. ಸೈನ್ ಕಾಸ್ ಇದ್ದರೆ ಸೈನ್ ಆಗ್ತದೆ 90ಇಂದ ಮೈನಸ್ ಮಾಡುವಾಗ. ಆಗ ಸೈನ್ 73 ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ 73. ಈಗ ನಮಗೆ ಇದು ಬ್ರ್ಯಾಕೆಟ್ ತೆಗೆದಾಗ ಕಾಸ್ ಸ್ಕ್ವೇರ್ 27 ಡಿಗ್ರಿ ಆಗ್ತದೆ. ಇಲ್ಲಿ ಸೈನ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ಹಾಗೆ ಇಲ್ಲೇ ಹಾಗೆ 73ಇಂದ ಬ್ರ್ಯಾಕೆಟ್ ತೆಗೆಯುವಾಗ ಸೈನ್ ಸ್ಕ್ವೇರ್ 73 ಆಗ್ತದೆ ಪ್ಲಸ್ ಕಾಸ್ ಸ್ಕ್ವೇರ್ 73. ಇದು ನಿಮಗೆ ಗೊತ್ತುಂಟು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ? ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಆಗ ನಿಮಗೆ ಇಲ್ಲಿ ಕಾಸ್ ಸ್ಕ್ವೇರ್ ಪ್ಲಸ್ 27 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 27 ಅಂದರೆ ಎಷ್ಟು ಬರ್ತದೆ? 1. ಅದೇ ರೀತಿ ಇಲ್ಲೇ ಹಾಗೆ ಸೈನ್ ಸ್ಕ್ವೇರ್ 73 ಪ್ಲಸ್ ಕಾಸ್ ಸ್ಕ್ವೇರ್ 73 ಅಂದರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಈ ಫಾರ್ಮುಲಾ ಇದು ನೆನಪಿಡಬೇಕು. ಇಸ್ ಈಕ್ವಲ್ ಟು 1. 1 ಡಿವೈಡ್ ಬೈ 1 ಇಸ್ ಈಕ್ವಲ್ ಟು ಆನ್ಸರ್ 1. ನೆಕ್ಸ್ಟ್ ಪ್ರಾಬ್ಲಮ್. ಸೈನ್ 25 ಡಿಗ್ರಿ ಕಾಸ್ 65 ಡಿಗ್ರಿ ಪ್ಲಸ್ ಕಾಸ್ 25 ಡಿಗ್ರಿ ಸೈನ್ 65 ಡಿಗ್ರಿ ಇಸ್ ಈಕ್ವಲ್ ಟು ಇದರ ಆನ್ಸರ್ ಹುಟ್ಟಬೇಕು ನಾವು. ಆನ್ಸರ್ ಸೈನ್ 25 ಕಾಸ್ 65 ನಾಗಾದ ಮೆಥಡ್ ಯೂಸ್ ಮಾಡೋದು ನಾವು. ಕಾಸ್ 65 ಹೇಗೆ ಬರಿಬೋದು? ಕಾಸ್ 90 ಡಿಗ್ರಿ ಮೈನಸ್ 65 ಬರಬೇಕಾದ್ರೆ 25ಇಂದ ಮೈನಸ್ ಮಾಡಬೇಕು. ಕಾಸ್ 90 ಡಿಗ್ರಿ ಮೈನಸ್ 25 ಇದರಲ್ಲಿ ಸಹ ಹಾಗೆ ಕಾಸ್ 25 ಆ್ಯಸ್ ಇಟ್ ಈಸ್. ಇಲ್ಲಿ ಸೈನ್ 65 ಬರಬೇಕಾದ್ರೆ ಸೈನ್ 90 ಮೈನಸ್ 25 ಆಮೇಲೆ ಸೈನ್ 25 ಆ್ಯಸ್ ಇಟ್ ಈಸ್. ಇಲ್ಲಿ ಕಾಸ್ 90 ಡಿಗ್ರಿ ಮೈನಸ್ 25 ಅಂದರೆ ಕಾಸ್ 90 ಮೈನಸ್ ತೀಟಾ. ಹಾಗೆಂತ ಆಗ್ತದೆ? ಸೈನ್ ತೀಟಾ. ಸೈನ್ ತೀಟಾ ಅಂದರೆ ಇಲ್ಲಿ ತೀಟದ ಬದಲು 25 ಡಿಗ್ರಿ ಉಂಟು. ಹಾಗೆ ಇದರಲ್ಲಿ ಸಹ ಹಾಗೆ ಕಾಸ್ 25 ಆ್ಯಸ್ ಇಟ್ ಈಸ್. ಸೈನ್ 90 ಮೈನಸ್ ತೀಟಾ ಅಂದರೆ ಕಾಸ್ ತೀಟಾ. ಅದೇ ರೀತಿ ಕಾಸ್ ತೀಟದ ಬದಲು 25 ಉಂಟು, ಆಗ ಕಾಸ್ 25. ಈಗ ಸೈನ್ 25 ಡಿಗ್ರಿ ಇಂಟು ಸೈನ್ 25 ಡಿಗ್ರಿ ಅಂದರೆ ಸೈನ್ ಸ್ಕ್ವೇರ್ 25 ಡಿಗ್ರಿ ಪ್ಲಸ್ ಕಾಸ್ 25 ಡಿಗ್ರಿ ಇಂಟು ಕಾಸ್ 25 ಅಂದರೆ ಕಾಸ್ ಸ್ಕ್ವೇರ್ 25 ಡಿಗ್ರಿ. ಆಗ ಸೈನ್ ಸ್ಕ್ವೇರ್ 25 ಪ್ಲಸ್ ಕಾಸ್ ಸ್ಕ್ವೇರ್ 25 ಅಂದರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಇದರ ಆನ್ಸರ್ 1 ಬರ್ತದೆ. ಇಲ್ಲಿ ನೆಕ್ಸ್ಟ್ ಕ್ವಶನ್. 9 ಸೀಕೆಂಡ್ ಸ್ಕ್ವೇರ್ ಎ ಮೈನಸ್ 9 ಟ್ಯಾನ್ ಸ್ಕ್ವೇರ್ ಎ. ಈಗ 9 ಸೀಕೆಂಡ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಬ್ರ್ಯಾಕೆಟ್ ತೆಗೆದೆ ಕಾಮನ್ ಫ್ಯಾಕ್ಟರ್ 9 ಸೀಕೆಂಡ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಅದು ಫಾರ್ಮುಲಾ. ಯಾಕೆಂದರೆ ಬಿಕಾಸ್ ಸೀಕೆಂಡ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅದು ಫಾರ್ಮುಲಾದ ಬರ್ತದೆ. 9 ಇಂಟು 1 ಅಂದರೆ 9. ಇದರ ಆನ್ಸರ್ 9 ಬರ್ತದೆ.